ಪೆನ್ನಿನಿಂದ ತಪ್ಪು ಬರೆದರೆ ಅಳಿಸಲು ಕಷ್ಟ, ಆದರೆ ಪೆನ್ಸಿಲ್ನಿಂದ ತಪ್ಪು ಬರೆದರೆ ಈಸಿಯಾಗಿ ಅಳಿಸಬಹುದು. ಈ ಕಾರಣಕ್ಕೆ ಮಕ್ಕಳಿಗೆ ತಿದ್ದಿಕೊಳ್ಳಲು ಪೆನ್ಸಿಲ್ ಕೊಡ್ತಾರೆ. ಇದು ನೀವು ಚಿಕ್ಕವರಿದ್ದಾಗಿಂದಲೂ ಕೇಳಿಕೊಂಡು ಬಂದಿರೋ ಮಾತು. ಅದರಲ್ಲೂ ಪೆನ್ಸಿಲ್ ವಿಚಾರಕ್ಕೆ ಎಲ್ಲರೂ ಭಾವನಾತ್ಮಕವಾದ ನಂಟು ಹೊಂದಿರ್ತಾರೆ. 90s ಕಿಡ್ಸ್ಗಳಂತೂ ಅಪ್ಸರ, ನಟರಾಜ ಹೀಗೆ ಪೆನ್ಸಿಲ್ ಜೊತೆ ಎಮೋಷನಲಿ ಕನೆಕ್ಟ್ ಆಗಿರ್ತಾರೆ. ಇಂತಹ ಭಾವನಾತ್ಮಕ ನಂಟು ಹೊಂದಿರೋ ಈ ಪೆನ್ಸಿಲ್ ಎಲ್ಲಿ ತಯಾರಾಗುತ್ತದೆ, ಹೇಗೆ ತಯಾರಾಗುತ್ತೆ, ಪೆನ್ಸಿಲ್ನಲ್ಲಿ ಬಳಸಲಾಗುವ ವಸ್ತುಗಳು ಯಾವುವು ಅನ್ನೋದ್ರ ಬಗ್ಗೆ ಅಷ್ಟಾಗಿ ಮಾಹಿತಿ ಇರಲಿಲ್ಲ. ಅದರಲ್ಲೂ ದೇಶಕ್ಕೆ 90% ಪೆನ್ಸಿಲ್ ಕಚ್ಚಾ ವಸ್ತು ಪೂರೈಸುವ ಹಳ್ಳಿಯೊಂದರ ಬಗ್ಗೆ ತೋರಿಸ್ತೀವಿ, ನೋಡ್ತಾ ಹೋಗಿ. ಈ ಪೆನ್ಸಿಲ್ ಬಳಕೆ ನಿನ್ನೆ ಮೊನ್ನೆಯದಲ್ಲ, ಶತಮಾನಗಳ ಇತಿಹಾಸವೇ ಇದೆ. ಈ ಹಿಂದೆ ಗುರುಕುಲದಲ್ಲಿ ಮಕ್ಕಳು ನೆಲದಲ್ಲಿ ಹರಡಿದ ಮಣ್ಣಿನಲ್ಲಿ ಬರೆಯುತ್ತಿದ್ದರು. ಆ ನಂತರ ಸ್ಲೇಟು ಮತ್ತು ಬಳಪದ ಬಳಕೆ ಪ್ರಾರಂಭ ಆಯಿತು. ಆಧುನಿಕತೆಯ ಅಭಿವೃದ್ಧಿಯಾಗುತ್ತಿದ್ದಂತೆ ಮಕ್ಕಳ ಕೈಗೆ ಸ್ಲೇಟು ಮತ್ತು ಬಳಪ ಹೋಗಿ ಸೀಸದ ಕಡ್ಡಿ ಅಂದ್ರೆ ಈ ಪೆನ್ಸಿಲ್ ಬಂತು. ಸದ್ಯ ಹೆಚ್ಚಿನ ಮಕ್ಕಳು ಈ ಪೆನ್ಸಿಲ್ನಿಂದಲೇ ತಮ್ಮ ಅಕ್ಷರ ಅಭ್ಯಾಸ ಪ್ರಾರಂಭಿಸುತ್ತಾರೆ. ಪೆನ್ನಿಗೆ ಬಡ್ತಿ ಪಡೆಯುವ ಮೊದಲು ಪೆನ್ಸಿಲು ಎಲ್ಲಾ ಮಕ್ಕಳ ಮೆಚ್ಚಿನ ಸಂಗಾತಿ. ದೊಡ್ಡ ಕಟ್ಟಡ, ಸೇತುವೆ ಇತ್ಯಾದಿಗಳ ವಿನ್ಯಾಸದಿಂದ ಹಿಡಿದು ಮಹಾನ್ ಕಲಾಕೃತಿಗಳ ಸ್ಕೆಚ್ಚುಗಳಿಗೆ ಪೆನ್ಸಿಲ್ಲೇ ಮೂಲ. ಇಂತಹ ಪೆನ್ಸಿಲ್ ಉತ್ಪಾದನೆಗೆ ಭಾರತದ ಆ ಒಂದು ಹಳ್ಳಿ ಪ್ರಮುಖವಾದ ಪಾತ್ರ ವಹಿಸುತ್ತಿದೆ. ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಬೇಕಾದ ಪೆನ್ಸಿಲ್ನ ಕಚ್ಚಾ ಸಾಮಗ್ರಿಯನ್ನ 90% ಈ ಹಳ್ಳಿಯೇ ಒದಗಿಸುತ್ತೆ. ಜೀಲಂ ನದಿಯ ದಂಡೆಯಲ್ಲಿರುವ ಸುಂದರ ಹಳ್ಳಿ ಔಖಿ. ಔಖಿ ಹಳ್ಳಿಗೆ ಭಾರತದ ಪೆನ್ಸಿಲ್ ಹಳ್ಳಿ ಎಂದು ಹೆಸರು. ದೇಶದಲ್ಲಿ ಬಳಕೆಯಾಗುವ ಪೆನ್ಸಿಲ್ಗಳಲ್ಲಿನ 90% ಮರ ಪೂರೈಕೆಯಾಗುವುದು ಕಾಶ್ಮೀರದ ಪುಲ್ವಾಮಾದಿಂದ, ಅದರಲ್ಲೂ ಔಖಿ ಗ್ರಾಮದಿಂದ. ಮಿಕ್ಕ 10% ಮಾತ್ರ ನೆರೆಯ ಕೇರಳದಿಂದ ಪೂರೈಕೆಯಾಗುತ್ತೆ. ಕಾಶ್ಮೀರದ ಒಟ್ಟು 18 ಪೆನ್ಸಿಲ್ ಕಾರ್ಖಾನೆಗಳು ಇದ್ದು, ಇದರಲ್ಲಿ ಬರೋಬ್ಬರಿ 17 ಪೆನ್ಸಿಲ್ ಕಾರ್ಖಾನೆ ಇರೋದು ಪುಲ್ವಾಮಾದಲ್ಲಿ. ಅದರಲ್ಲೂ 8 ಔಖಿಯಲ್ಲೇ ಇವೆ. ಈ ಪೆನ್ಸಿಲ್ ಕಾರ್ಖಾನೆಯಲ್ಲಿ ನೇರವಾಗಿ ಪೆನ್ಸಿಲ್ಗಳನ್ನ ತಯಾರು ಮಾಡೋದಿಲ್ಲ, ಬದಲಾಗಿ ಪೆನ್ಸಿಲ್ಗೆ ಬೇಕಾದ ಕಚ್ಚಾ ವಸ್ತುಗಳನ್ನ ತಯಾರಿಸಲಾಗುತ್ತದೆ. ಇಲ್ಲಿಯೇ ಕಚ್ಚಾ ವಸ್ತುಗಳನ್ನ ತಯಾರು ಮಾಡಿ ನಂತರ ಪೆನ್ಸಿಲ್ ಫ್ಯಾಕ್ಟರಿಗೆ ರವಾನೆ ಮಾಡಲಾಗುತ್ತದೆ. ಪೆನ್ಸಿಲ್ನಲ್ಲಿ ಇರುವ ಗ್ರಾಫೈಟ್ ಅಂದ್ರೆ ಕಪ್ಪು ಬಣ್ಣದ ವಸ್ತುವಿನಷ್ಟೇ ಅದರಲ್ಲಿ ಬಳಸುವ ಮರಕ್ಕೂ ಬಹಳ ಮಹತ್ವ ಇದೆ. ಪೆನ್ಸಿಲ್ನಲ್ಲಿ ಬಳಕೆಯಾಗುವ ಮರ ಮುರಿಯದಂತೆ ಗಟ್ಟಿಯಾಗಿರಬೇಕು, ಮೃದುವಾಗಿ ಕೂಡ ಇರಬೇಕು, ಬರೆಯುವಾಗ ಆಯಾಸವಾಗದಂತೆ ಹೂವಿನಂತೆ ಹಗುರವಾಗಿರಬೇಕು. ಯಾವ ಮರದಲ್ಲಿ ಈ 3 ಗುಣಗಳಿವೆ? ಈ ಮರವೇ ಸೆಡ್ಡರ್ ಅಥವಾ ದೇವದಾರು ಮರ ಅಂತ ಕರೀತಾರೆ. ಅದರಲ್ಲೂ ನಿರ್ದಿಷ್ಟ ಹವಾಮಾನದಲ್ಲಿ ಬೆಳೆಯುವ ಮರವೇ ಪೆನ್ಸಿಲ್ನಲ್ಲಿ ಬಳಕೆಯಾಗುತ್ತದೆ. ಈ ಮರಗಳನ್ನ ಚೀನಾ ಸೇರಿದಂತೆ ಕಾಶ್ಮೀರದಲ್ಲಿ ಕೂಡ ಬೆಳೆಯಲಾಗುತ್ತೆ. ಪೆನ್ಸಿಲ್ನಲ್ಲಿ ಬಳಕೆಯಾಗುವ ವಸ್ತುಗಳಿಗೆ ಸ್ಲಾಟ್ ಅಂತ ಕರೆಯಲಾಗುತ್ತೆ. ಈ ಸ್ಲಾಟ್ ವಸ್ತುಗಳನ್ನೇ ಪುಲ್ವಾಮಾದಲ್ಲಿ ತಯಾರಿಸಲಾಗುತ್ತೆ. ಇವು ಪೆನ್ಸಿಲ್ಗಳಲ್ಲಿ ಬಳಸುವ ಮರದ ಕವಚಕ್ಕೆ ಬಳಕೆಯಾಗುವ ಸ್ಲಾಟ್ಗಳನ್ನು ದೇಶದ ವಿವಿಧ ಭಾಗಗಳಿಗೆ ರವಾನೆ ಮಾಡಲಾಗುತ್ತೆ. ಅಷ್ಟೇ ಅಲ್ಲ, 100ಕ್ಕೂ ಹೆಚ್ಚು ವಿದೇಶಗಳಿಗೆ ರಫ್ತು ಮಾಡಲಾಗುತ್ತೆ. ಈ ಉದ್ದಿಮೆಯು ಸಾವಿರಾರು ಜನರಿಗೆ, ಮುಖ್ಯವಾಗಿ ಮಹಿಳೆಯರಿಗೆ ಬದುಕುವ ದಾರಿಯಾಗಿದೆ. ಹಲವಾರು ಕುಟುಂಬಗಳಿಗೆ ಈ ಉದ್ದಿಮೆ ಬಿಟ್ಟರೆ ಬೇರೆ ಆಧಾರ ಇಲ್ಲ. ಪ್ರತಿಯೊಂದು ಕುಟುಂಬದ ಒಬ್ಬರಾದರೂ ಈ ಉದ್ದಿಮೆಯಲ್ಲಿ ಇದ್ದಾರೆ. ಈ ಗ್ರಾಮವು ಸ್ಥಳೀಯ ಯುವಕರಿಗೆ ಉದ್ಯೋಗವನ್ನು ನೀಡುತ್ತಿದೆ. ಸುಮಾರು 250 ಕುಟುಂಬಗಳನ್ನು ಹೊಂದಿರುವ ಈ ಗ್ರಾಮದಲ್ಲಿ 200ಕ್ಕೂ ಹೆಚ್ಚು ಜನರು ಈ ಪೆನ್ಸಿಲ್ ಸ್ಲಾಟ್ ಕಾರ್ಖಾನೆಗಳಲ್ಲಿ ತಮ್ಮ ಜೀವನೋಪಾಯಕ್ಕಾಗಿ ಕೆಲಸ ಮಾಡುತ್ತಿದ್ದಾರೆ. ಭಾರತ ಪೆನ್ಸಿಲ್ಗೆ ಬಳಸಲಾಗುತ್ತಿದ್ದ ವಸ್ತುಗಳನ್ನ ಆಮದು ಮಾಡಿಕೊಳ್ತಾ ಇತ್ತು. ಪೆನ್ಸಿಲ್ನ ಕಚ್ಚಾ ವಸ್ತುಗಳ ವಿಚಾರದಲ್ಲೂ ಭಾರತ ಸ್ವಾವಲಂಬಿಯಾಗಿರಲಿಲ್ಲ. ಪೆನ್ಸಿಲ್ಗೆ ಬಳಕೆಯಾಗುವ ಸೆಡ್ಡರ್ ಮರಗಳನ್ನು ಚೀನಾ, ಜರ್ಮನಿ ಮುಂತಾದ ದೇಶಗಳಿಂದ ಆಮದು ಮಾಡಿಕೊಳ್ತಾ ಇತ್ತು. ಕಾಶ್ಮೀರದಲ್ಲಿ 1960ರಲ್ಲಿ ಆರಂಭವಾದ ಈ ಉದ್ದಿಮೆಯಿಂದ ದೇವದಾರು ಮರಗಳು ಅಪಾಯಕ್ಕೆ ಸಿಕ್ಕಿದ್ದವು. ದೇವದಾರು ಮರಕ್ಕೆ ಪ್ರತಿಯಾಗಿ ಬೇರೆ ಮರಗಳನ್ನು ಬಳಸೋದು ಅನಿವಾರ್ಯವಾಗಿತ್ತು. ಯುವ ಉದ್ಯಮಿ ಮಂಜೂರ್ ಅಹ್ಮದ್ ಅಲ್ಲಾಯ್ 2012ರಲ್ಲಿ ಜಮ್ಮುವಿನಲ್ಲಿರುವ ಹಿಂದೂಸ್ತಾನ್ ಪೆನ್ಸಿಲ್ ತಯಾರಿಕಾ ಘಟಕಕ್ಕೆ ಭೇಟಿ ನೀಡಿದಾಗ ಗ್ರಾಮಕ್ಕೆ ಒಂದು ತಿರುವು ಸಿಕ್ಕಿತು. ಅಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡಿ ದೀರ್ಘ ಸಮಾಲೋಚನೆ ನಂತರ ಕಚ್ಚಾ ವಸ್ತುಗಳನ್ನ ಪೂರೈಸಲು ಮನವೊಲಿಸಿದ್ದರು. ಪೆನ್ಸಿಲ್ ಸ್ಲಾಟ್ಗಳು ಕಾಶ್ಮೀರದ ಪ್ರಸಿದ್ಧ ಪೋಪ್ಲರ್ ಮರಗಳಿಂದ ಮಾಡಲಾಗುತ್ತದೆ. ಅದರ ತೇವಾಂಶದ ಮಟ್ಟದಿಂದಾಗಿ ಪೆನ್ಸಿಲ್ಗಳನ್ನು ತಯಾರಿಸಲು ಇದು ಸೂಕ್ತವಾಗಿರುತ್ತದೆ. ಪೋಪ್ಲರ್ ಮರ ಕಣಿವೆಯಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ. ಅಲ್ಲಿನ ಸೂಕ್ತ ತೇವಾಂಶ ಮತ್ತು ಹವಾಮಾನ ಪರಿಸ್ಥಿತಿಗಳು ಮರ ಮೃದುವಾಗಿರಲು ಅನುವು ಮಾಡಿಕೊಡುತ್ತದೆ. ಇದೇ ಕಾರಣಕ್ಕೆ ಪೋಪ್ಲರ್ ಮರಗಳನ್ನು ಪೆನ್ಸಿಲ್ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಇಂತಹ ಪೆನ್ಸಿಲ್ ಹಳ್ಳಿ ಹೊರ ಜಗತ್ತಿಗೆ ತಿಳಿದದ್ದೇ ರೋಚಕ ಸಂಗತಿ.